ಜನ ಎಲ್ಲ ಕಾಮೆಂಟ್ ಹಾಕೋದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಬಿಟ್ಟು ಕೆಂಪಣ್ಣ ಮನೆ ಕಟ್ಟೋಣ ಅಂತ ಅದಕ್ಕೇನು ಹೇಳ್ತೀರಾ? ನೋಡಿ ಕೆಂಪಣ್ಣವರ ಮನೆಯ ಮಿನಿ ಹೋಮ್ ಟೂರ್ ಮಾಡ್ತೀನಿ ನಾನೀಗ. ಮತ್ತೇನು 4ನೇದಕ್ಕೆ ಪ್ಲಾನ್ ಮಾಡ್ತಿದ್ದೀರಂತ? ಚಿಪ್ ಓಲಿಯಾಕ ಜೋಡಿ ಅವರು 4ನೇದಕ್ಕೆ ಟ್ರೈ ಮಾಡ್ತಿದಾರಂತೆ. ಏಯ್ ಹೆಂಗ್ ಸಿರುತ್ತೋ ಏನೋ ಕೆಲಸ ನಿನಗೆ. ಮತ್ತೆ ಪ್ರಿಯಾಂಕ್ ಅವ್ರದ್ದು ಫೋಟೋ ಹಾಕಿರ್ತೀನಿ ನೋಡಿ, ಇವ್ನು ಯಾರ ತರ ಅವನೇ ಕಾಮೆಂಟ್ ಮಾಡಿ. ಅಲ್ಲೋಡು ಕಿಸಿತಾರ ನೋಡಿ, ಕಿಸಿತಾರದು ಕೆಂಪಣ್ಣನ ಮನೆ ಎಲ್ಲ ಸಕ್ಕರೆ ನಡಕೆ ಅಲ್ಲೈತಾ. ಕೋಟಿ ಕೋಟಿ ಎಲ್ಲ ಆಸ್ತಿ ಕಳ್ಕೊಂಡ್ಬಿಟ್ಟು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗಿದ್ರಲ್ಲ, ಏನಾಯ್ತು? ನಿಮ್ಮ ಅನಿಸಿಕೆ ಏನು, ನಿಮ್ಮ ಅನುಭವ ಏನು? ನೋಡಿ ಸುಧಾಮ ಟೋಲ್ಗೆ ಆಧಾರ್ ಕಾರ್ಡ್ ತೋರ್ಸಕ್ ಹೋಗ್ತವ್ರೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಸೀಮಂತ, ಇವತ್ತು ಗೃಹ ಪ್ರವೇಶ. ಯಾರ್ದು ಅಂತ ತಮ್ಮನೇರಲ್ಲಿ ನೋಡಿರ್ತೀರಾ. ಸೊ ಹೋಗ್ತಾ ಇದೀವಿ. ಯಾರ್ಯಾರು ಅಂದ್ರೆ ನಾನು ಮತ್ತೆ ಸುಧಮ್ಮ, ನಮ್ಮ ಟಗರು ಶಿವ ಅವರು ಹಳ್ಳಿಯಿಂದ ಪೇಟೆಗೆ ಬಂದ ಏನೇನೋ ಮಾಡ್ತಾವ್ರೆ. ಮಾಡಿ ಮಾಡಿ ಸಿನಿಮಾ ಹಳ್ಳಿ ಶಿವ ಪೇಟೆಗೆ ಬಂದ ಮಾಡ್ತಿದ್ವಿ. ಇವ್ರೆ ಅಮ್ಮ ನಮ್ಗೆ ಸಿನಿಮಾದಲ್ಲಿ. ಓಕೆ, ಅದೆಲ್ಲ ಮಾಡ್ತಾವ್ರೆ. ಶಾರ್ಟ್ ಮೂವಿ ಬರುತ್ತೆ ನೋಡಿ. ಸೊ ದೊಡ್ಡ ಮೂವಿನೇ. ದೊಡ್ಡ ಮೂವಿನ ಪರವಾಗಿಲ್ಲ. ಬ್ಲಾಗ್ ಅಂದ್ರೆ ಹಂಗೆ ಹೋಗುತ್ತೆ, ನ್ಯಾಚುರಲ್ ಆಗಿ ಏನೇನು ಹೋಗುತ್ತೆ ಹಂಗೆ ಹೋಗೋದು. ದೊಡ್ಡ ಮೂವಿನೇ. ನೋಡಿ ನಮ್ಮ ಮಂಜಣ್ಣ ಅವರು ಹಾಯ್ ಮಾಡಿ. ಹಾಯ್. ಇಲ್ಲಿ ನಮ್ಮ ಕೆಂಪಣ್ಣವರು ಕೆಂಪಣ್ಣನ ಗ್ರೂಪ್ ಪ್ರವೇಶಕ್ಕೆ ಹೋಯ್ತಾ ಇದೀವಿ ಅಂತ ಹೇಳೋದು. ಕೆಂಪಣ್ಣನ ಗ್ರೂಪ್ ಪ್ರವೇಶಕ್ಕೆ ಹೋಗ್ತಿದ್ದೀವಿ. ನೀರು ತಗೋಬತ್ತೀವಿ, ತಾಡಿ ಒಂದು ನಿಮಿಷ. ಬ್ರೋ ಅಲ್ಲಿ 10 ರೂಪಾಯಿ ಹೋಗ್ಬಿಟ್ಟು ಕೆಂಪಣ್ಣನೂರು ಯಾವ್ದು ಅಂತ ಹೇಳಿದ್ರೆ ಎಲ್ಲ ಹೇಳ್ತಾರೆ ನೋಡ್ರಿ. ಹೌದು, ಸಕ್ಕರೆ ನಾಡಕ್ಕೆ ಸಕ್ಕರೆ ನಾಡು ಕೆಂಪ ಮ್ಯಾಪ್ ಹಾಕೋಬಿಟ್ಟಿರ್ತಾನೆ ಬಿಡು, ಯಾರೋ ಸೇವ್ ಮಾಡ್ತಾರೆ. ಅಯ್ಯೋ ಅಲ್ಲಿ ಹಾಕಿಲ್ಲ, ಗೂಗಲ್ದು ಮತ್ತೆ ಇನ್ಸ್ಟಾಗ್ರಾಮ್ದು ಎಲ್ಲ ಹಾಕಿದ್ದಾರೆ. ಫೋಟೋ ಹಾಕ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಕೆಂಪ ಮನೆ, ಸಕ್ಕರೆ ನಾಡು ಕೆಂಪ ಮನೆ ಅಂತ ಯಾಕ್ತಾವ ನೀವು. ಗೂಗಲ್ ಬರ್ತದೆ ಅಂದ್ರಲ್ಲ ಅದಕ್ಕೆ. ಗೈಸ್ ನೋಡಿ ಸುಧಾಮ ಟೋಲ್ಗೆ ಆಧಾರ್ ಕಾರ್ಡ್ ತೋರ್ಸಕ್ ಹೋಗ್ತವ್ರೆ. ಫ್ರೀ ಬಿಡ್ತಾರೆ ಗೌರ್ಮೆಂಟ್ ಅವರು. ಆಧಾರ್ ಕಾರ್ಡ್, ಕಲಾವಿದ್ರ ಕಾರ್ಡ್. ನಾನು ಆಧಾರ್ ಕಾರ್ಡ್ ಜೊತೆಗಿತ್ತಲ್ಲ, ಇದೇನು ಆಧಾರ್ ಕಾರ್ಡ್ ತೆಗಿತಾರಲ್ಲ, ಇದು ಬಸ್ ಅಲ್ಲ. ಅದು ಇವ್ರಿಗೆ ಹುಡುಗ ಇದ್ದಾನಂತಲ್ಲ, ಅವರು ಇದಂತಾನ ಏನಂದ್ರೆ ಅದರಲ್ಲಿ ವಿಧಾನಸೌಧಕ್ಕೂ ಬಿಡ್ತಾರೆ. ಹೇಳ್ರಿ ಶಿವರಾಜ್ ಕೊಟ್ಟವ್ರೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗಿದ್ರಲ್ಲ, ಏನಾಯ್ತು? ನಿಮ್ಮ ಅನಿಸಿಕೆ ಏನು, ನಿಮ್ಮ ಅನುಭವ ಏನು ಹೇಳಿರಿ. ನಾರ್ಮಲ್ ಆಗಿ ಹೇಳೋ, ಕಾಂಟ್ರವರ್ಸಿ ಇರ್ತಾರೆ ಬೇಡ. ನಾರ್ಮಲ್ ಆಗಿ ಎಲ್ಲ ಹೇಳಿಲ್ವಾ? ನಾನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಓಲ್ಡ್ ಹಾಕಿದ್ರು ನನ್ನ, ಅಲ್ಲಿವರೆಗೂ ಹೋದೆ ಅಷ್ಟೇ. ಮನೆವರೆಗೂ ಹೋಗಿ ಅಲ್ಲಿವರೆಗೂ ಹೋಗಿದೆ. ಅದಾದ್ಮೇಲೆ ಅಲ್ಲಿ ಕರ್ಸಿದ್ರು. ಅದಾದ್ಮೇಲೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿಲ್ಲ, ಓಲ್ಡ್ ಹಾಕಿದ್ರು. ಅಗ್ನಿ ಪರೀಕ್ಷೆ ರೌಂಡ್ಗೆ ಸೆಲೆಕ್ಷನ್ ಆಗಿಲ್ಲ. ಸ್ಟೇಜ್ ಮೇಲೆ ಹೋಗ್ಲಿಲ್ಲ. ಯಾರ್ಯಾರು ನಿಮ್ ಜೊತೆ ಬಂದಿದ್ದವರಲ್ಲಿ ಯಾರ್ಯಾರು ಯಾವ ತರ ಇದ್ರು? ಎಲ್ಲ ಚೆನ್ನಾಗಿದ್ರ. ಇವ್ರು ತುಂಬಾ ಸೇಫ್ ಆಗಿ ಮಾತಾಡ್ತಾರೆ ಬರೀ ಅವರು. ನೆಕ್ಸ್ಟ್ ವರ್ಷ ಸೆಲೆಕ್ಟ್ ಮಾಡಲ್ಲ ಅಂತ ಭಯಕ್ಕೆ. ಏನಿದೆ ಓಪನ್ ಆಗಿ ಹೇಳಿ. ಮತ್ತೆ ಏನಿಲ್ಲ, ಓದೋ ಮಾಡ್ದೋ, ಅದಕ್ಕೆ ನಾವು ಇನ್ನ ಅರ್ಹರಾಗಿಲ್ಲ ಅಂತ ಅವರು ಹೊರಗಡೆ ಓಲ್ಡ್ ಹಾಕಿದ್ದಾರೆ ಅಂತ ಅಂದಾಗ ಇನ್ನು ನಮ್ಮಲ್ಲಿ ಏನೋ ಬೇಕು ಅಂತ ಅಂದ್ಬಿಟ್ಟು ವಾಪಸ್ ಬಂದಿದ್ದೀವಿ ಅಷ್ಟೇ. ನೋಡೋಣ ನೆಕ್ಸ್ಟ್ ಇಲ್ಲ. ಸುಧಮ್ಮ, ನೀವ್ ಹೇಳಿ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಗೆ ಆಫರ್ ಬಂದ್ರೆ ಹೋಗ್ತೀರಾ? ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಹೋಗ್ತೀನಿ. ನಾನು ಹಿಂಗೆಲ್ಲ ಹೋಗಲ್ಲ. ನೀವು ಕಾಮನ್ ಮ್ಯಾನ್ ಅಲ್ವಲ್ಲ, ನೀವು ಆರ್ಟಿಸ್ಟ್ ಅಲ್ವಾ, ಅದಕ್ಕೆ ಏನ್ ಪರವಾಗಿಲ್ಲ. ಕಾಮನ್ ಮ್ಯಾನೇ ನಾವು ಇವಾಗ. ಕಲಾವಿದ್ರು ಎಲ್ಲಿ ಅಂದ್ರೆ ಕೆಲ್ಸಕ್ಕೆ ಹೋದಾಗ ಕಲಾವಿದ್ರು, ಇವಾಗ ಕಾಮನ್ ಮ್ಯಾನೇ. ನಾನು ಸೆಲೆಕ್ಟ್ ಆಗಿದ್ದೆ. ಹೌದಾ? ಸೆಲೆಕ್ಟ್ ಆಗಿದ್ರಿ? ಬೇಡ ಅಂದ್ರು ಬರ್ಲೇಬೇಕು ಅಂತ ಹಿಂಸೆ ಮಾಡಿದ್ರು. ಏನ್ ಮಾಡಿದ್ರು, ಬಟ್ಟೆ ತಗೊಳಕ್ ಕಾಸಿಲ್ಲ ಅಂತ ನಾನು ಇರ್ತೀವಿ ಬೇಡ ಅಲ್ಲ, ಅದಕ್ಕೆ ನಾನು ಹೋಗಿಲ್ಲ. ಅದಕ್ಕೆ ನೀವು ಸೆಲೆಕ್ಟ್ ಆದ್ರೆ ಏನ್ ಮಾಡ್ತೀರಾ? ಹೋಗಲ್ವಾ? ಯಾಕೆ? ಅಲ್ಲ, 3 ತಿಂಗಳು ಗಂಡನ್ ಬಿಟ್ಟಿರಕ್ ಆಗಲ್ಲ ಅಂತನಾ? ಏನ್ ಗೊತ್ತಾ,
ನಾನು ಬಿಗ್ ಬಾಸ್ ಆಡಿಷನ್ಗೆ ಅಪ್ಲಿಕೇಶನ್ ಆಗ್ತಾ ಇರಲಿಲ್ಲ. ಎಲ್ಲರೂ ಹೊರಗಡೆ ಜನಗಳು ಕೇಳ್ತಾರೆ ಅಂತ ಅಂದ್ಬಿಟ್ಟು ನೋಡಿದಾಗೆಲ್ಲ ಹಾಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಸುಮ್ಮನೆ ಒಂದೇನೋ ಹಿಂಗ್ ಮಾಡಾಕ್ತೆ ಬಟ್ ಸೆಲೆಕ್ಷನ್ ಆಗೋಯ್ತು. ಆದ್ಮೇಲೆ ಅಲ್ಲಿ ಹೋಗಿ ಒಂದು ನಾಲ್ಕನೇ ರೌಂಡ್ಗೂ ಸೆಲೆಕ್ಷನ್ ಆಯ್ತು. 5ರ ಸ್ಟೇಜ್ ಮೇಲೆ ಓಲ್ಡ್ಗೆ ಹಾಕಿದ್ರು. ಮತ್ತೆ ಇದು ಮಾಡಲ್ಲ, ಅಲ್ಲೆಲ್ಲ ಕೂಗಾಡ್ಬೇಕು, ಜಗಳ ಮಾಡಬೇಕು, ಹಾರಾಡ್ಬೇಕು. ಅದೆಲ್ಲ ನಾವು ಮಾಡೋಕ್ಕಾಗಲ್ವಲ್ಲ. ಹ್ಞೂ, ಹೋರಾಡ್ಬೇಕಣ್ಣ ಅದರಲ್ಲಿ. ಅಲ್ಲಿ ಏನು ಗೊತ್ತಾ, TRP ಜೋರಾಗಿ ಕಿರ್ಚಾಡಬೇಕು. ನಮಗೆ ಅಲ್ಲಿ ಯಾಕಂದರೆ ಮನೋರಂಜನೆ ಕೊಡಬೇಕು. ಸೊ ನಾವು ಹೆಂಗೆ ಡಿಸೆಂಟ್ ಈಗ ನಾವು ಅಲ್ಲಿ ಹೋದೆ ಅಂದ್ಬಿಟ್ಟು ಅಲ್ಲಿ ಡ್ರಾ ಮಾಡೋಕ್ಕಾಗಲ್ವಲ್ಲ. ನಾವು ಹೇಗಿದ್ದೀವೋ ಹಾಗೆ ಇದು ಮಾಡಿದ್ರೆ ಸೆಲೆಕ್ಷನ್ ಆಗಲ್ಲ. ಅಲ್ಲೇನಿದ್ರು ಕೂಗಾಡ್ಬೇಕು, ಜಗಳಾಡಬೇಕು, ಕಿತ್ತಾಡಬೇಕು, ಏನೇನೋ ಮಾಡಬೇಕು. ನಾನು ಹೇಳೋದೇನು ಗೊತ್ತಾ, ಕಲಾವಿದರು ಎಷ್ಟೋ ಜನ ಇದ್ದಾರೆ, ಹಿರಿಯ ಕಲಾವಿದರು. ಅವ್ರ ಕೆಲಸನೇ ಇಲ್ಲ ಅಂಥವ್ರು ಯಾರು ಕೆಲಸ ಕೊಡಲ್ಲ. TRP ಯಾರು ಬರುತ್ತೋ ಅವ್ರಿಗೆ ನೋಡಿ ಕೆಲಸ ಕೊಡ್ತಾರೋ, ಅದು ಒಂದೇ ಮೇನ್ ಪ್ರಾಬ್ಲಮ್. ಸೀರಿಯಲ್ ಆಗಲಿ, ಸಿನಿಮಾ ಆಗಲಿ, ಸುಮಾರು ಜನ ಕೆಲಸನೇ ಇಲ್ಲ. ಇವಾಗ ನಮ್ದೇನ್ ನೋಡಿ, ನಮ್ದು ಯೂಟ್ಯೂಬ್ಗಳು ಅಷ್ಟೇನೆ TRPಗೋಸ್ಕರನೇ ಮಾಡೋದು. ಪ್ರಕಾಶ್ ಅವ್ರ ಬಗ್ಗೆ ಏನು ಹೇಳ್ತೀನಿ ಏನ್ ಗೊತ್ತಾ, ಇವರು ವಿಡಿಯೋ ಓಡ್ಲಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳಿ, ಫಸ್ಟ್ ಬಂದ್ಬಿಟ್ಟು ಯಾವ್ದು ಹೆಡ್ಲೈನ್ ಕಟ್ ಮಾಡಿ Highlights ಆಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಜನಕ್ಕೆ ಕುತೂಹಲ, ಏನಿದೆ, ಏನ್ ಹೇಳಿದಾರೆ ಇವರು, ಏನ್ ಹೇಳಿದಾರೆ. ಈಗ ನೋಡಿ ಇದನ್ನು ಆಗ್ತಾ ಇರ್ಬೇಕಾರೆ ಡಬಲ್ ಶಿವ ಅವ್ರು ಬಿಗ್ ಬಾಸ್ ಸೆಲೆಕ್ಷನ್ ಆಗ್ಬಿಟ್ರು ಅಂತ ಗೊತ್ತಾಗುತ್ತೆ ಅಲ್ಲಿ ಏನೋ ಇದೆ ಅಂತ. ಸೊ ಅದೇ ತರನೇ ಜನಕ್ಕೆ ಏನ್ ಬೇಕು, TRP ಬೇಕು. ಅಲ್ಲ, ಜನಕ್ಕಲ್ಲ, ಚಾನಲ್ಗೆ ಮತ್ತೆ ಟಿವಿಗಳಿಗೆ ಅದು TRP ಬೇಕು. ಸೊ ಹಂಗಾಗಿ TRPಗೋಸ್ಕರ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಒಂದ್ ಕಡೆ ತಪ್ಪು ಅಂತಾನು ಹೇಳಕ್ಕಾಗಲ್ಲ, ಒಂದ್ ಕಡೆ ಸರಿ ಅಂತಾನು ಹೇಳಕ್ಕಾಗಲ್ಲ, ಗೊತ್ತಿಲ್ಲ. ಅಲ್ಲ, ಒಬ್ರು ಇಬ್ರು ಆದ್ರೆ ನಾವೇ ನಿಭಾಯಿಸ್ಬೋದು. ಲಕ್ಷಾಂತರ ಜನ ಎಲ್ಲರೂ ಹೋದ್ರೆ ಅವರು ನಿಭಾಯಿಸಕ್ಕಾಗಲ್ಲ. ಅಲ್ಲಿ ಏನಿರುತ್ತೋ ಆ ತರನೇ ತಗೊಂಡು ಅವ್ರು ಮಾಡ್ಬೇಕು. ಒಳ್ಳೇದಾಗ್ಲಿ. ಯಾರ್ಯಾರು ಹೋಗ್ತಾ ಇದ್ದೀರಾ ಬಿಗ್ ಬಾಸ್ಗೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ನಮ್ ಕಡೆಯಿಂದ ನಮ್ಗೆ ಹೋಗಿಲ್ಲ ಅಂತ ಬೇಜಾರಿಲ್ಲ, ಹೋಗಿ ನಮ್ ಕಡೆಯಿಂದ ಯಾರು ಹೋಗ್ತಾರ ಅವ್ರಿಗೆ ಮನೋರಂಜನೆ ಕೊಡಿ. ಅದನ್ನೇ ನಾನು ಕೇಳೋದು. ಬೇರೆ ತರ ಎಲ್ಲ ಮಾಡಬೇಡಿ, ಮನೋರಂಜನೆ ಕೊಡಿ. ಯಾರಾಗ್ಲಿ ಹೆಣ್ಮಕ್ಳಿಗೆ ಗೆಲ್ಲಿ ಈ ಸಾರಿ. ನಾನು 10th ಏನೋ ಸೀಸನ್ 10 ಅಲ್ಲೇ ಹೆಣ್ಮಕ್ಳು ಗೆಲ್ತಾಳೆ ಅಂತ ಅನ್ಕೊಂಡಿದ್ದೆ. ಸಂಗೀತ ಶೃಂಗೇರಿ ಗಲಾಟೆ ಮಾಡ್ತಾರೆ ನೋಡಿ ಇಲ್ಲಿ. ಶೂರಿಟಿ ಕೇಳಕ್ಕಿಲ್ವಮ್ಮ? ಶೂರಿಟಿ ಕೇಳ್ತಾರೆ, ಇದನ್ನ ಶೂರಿಟಿ ಕಿತ್ಕೊಬಿಟ್ಟಾರ. ಶೂರಿಟಿ ಆಸ್ತಿ ಅಂತ ಕೇಳ್ತಾರೆ. ಆಸ್ತಿ ಅಂದ್ರೆ ಅದು ಏನಾರ ಪ್ರಾಬ್ಲಮ್ ಮಾಡಿದ್ರೆ ಆಮೇಲೆ ನಿಮ್ನೆ ತಕ್ಕೊಯ್ತಾರೆ. ಯಾರಿಗೆ ಅದಕ್ಕೆ ಕೇಸ್ ಹಾಕಿದ್ರೆ ಲಾಯರ್ ಮೇಲೆ ಅವನು ಜಾಸ್ತಿ ದುಡ್ಡು ಕಿತ್ಕೊಂಡವ್ರೆ ಅಂತ ಗೊತ್ತಾ ನಿನ್ಗೆ? 5 ಲಕ್ಷ ಕಿತ್ಕೊತಾರೆ ಈಗ. ನೀನೊಂದು ಕೇಸ್ ಹಾಕಿದ್ರೆ ಹಂಗೆ ನೋಡಿರೊಳಗೆ ಕೋಟಿ ಕೊಟ್ಬಿಟ್ಟು ಕೋಟಿ ಎಲ್ಲ ಆಸ್ತಿ ಕಳ್ಕೊಂಡ್ಬಿಟ್ಟು ಬಿಡೋತ್ತಾಗಿ. ಸೊ ಗೈಸ್ ನೋಡಿ, ಶಿವರಾಜ್ ಕೋಟೆ ಅವರು ಶಿವರಾಜ್ ಕೋಟೆ ತಾನೇ ನಿಂದು? ಶಿವರಾಜ್ ಕೋಟೆ ಟಗರು ಶಿವಗಿಂತ ಅದು ಇನ್ನೊಂದ್ರಲ್ಲಿ ಶಿವರಾಜ್ ಕೋಟೆ. ಸೊ ಹೆಂಗ್ ಬರ್ದವ್ರೆ ಅಂದ್ರೆ, ನನ್ನ ಹೆಸರನ್ನ ಪ್ರಾಕಾಶ್ ಅಂತ ಬರ್ದ್ಬಿಟ್ಟವ್ರೆ. ನಮ್ಮ ಮಗ ಬಾರ ಇಲ್ಲಿ, ಕೆಂಪಣ್ಣನ ಮನೆ ಇಲ್ಲ, ಸಕ್ಕರೆ ನಡ್ಕೆ ಅಲ್ಲೈತಾ? ಮೇನ್ ರೋಡೇನಾ? ಊರೊಳಗಳ ಮನೆಯಲ್ಲಿ ಎಲ್ಲ ಇನ್ನೇನು ಕೆಂಪಣ್ಣವ್ರ ಮನೆ ಹತ್ರ ಬಂದ್ವಿ. ಈಗ ಮುಯಿಗೆ ಬರ್ಸಿದೀನಿ, ಆದ್ರೆ ಕಾಸು ಹಾಕಿಲ್ಲ. ಕಾಸಿಲ್ಲ, ಯಾರ ಹತ್ರ ಇಸ್ಕೋಬೇಕು. ಎಕ್ಸ್ಟ್ರಾ ಆಯ್ತಾ ಬ್ರೋ? 500 ರೂಪಾಯಿ ನಿಮ್ಮ ಹತ್ರ ಇಲ್ವಾ? ಸೊ ಇಲ್ಲಾಂದ್ರೆ ಮುಯಿ ಕೊಟ್ಬಿಟ್ಟು ಫೋನ್ ಪೇ ಮಾಡ್ಬಿಡತ್ ಕೆಂಪಣ್ಣಗೆ. ಕೊಟ್ಬಿಡೋದು ಇದನ್ನ. ಇದೇನು ಪ್ರಕಾಶ್ ಅಂದ್ರಲ್ಲಿ ಮಂಜಾಣದಲ್ಲಿ ಕಾಸು ಇಲ್ವಲ್ಲ ಅಂತ. ಆಮೇಲೆ ನೋಡಿ ಫೋನ್ ಪೇ ಚೆಕ್ ಮಾಡಿದ್ರೆ ಫೋನ್ ಪೇ ಹಾಕವ್ರೆ. ಅಲ್ಲಿ ಎಲ್ಲಿ ಕಾಣ್ತದ ನೋಡಿ, ಮನೆ ಕಾಣಿಸ್ತು. ಸೊ ಗಾಯ್ಸ್, ಅಲ್ಲಿ ನೋಡಿ ಕಾಣ್ತಿದೆ ಕೆಂಪಣ್ಣ ಅವರ ಮನೆ. ಸಾಕಷ್ಟು ಜನ ನೆಂಟರು, ಇಷ್ಟರು, ಸ್ನೇಹಿತರು ಎಲ್ಲ ಬಂದಿರ್ತಾರೆ. ಯಾರ್ಯಾರು ಬಂದಿರ್ತಾರೆ ಬನ್ನಿ ನೋಡೋಣ. ಊಟಕ್ಕೆ ಟೇಬಲ್ ಎಲ್ಲ ಇಲ್ಲಿ ಹಾಕವ್ರೆ. ಕಾರಲ್ಲಿ ಬಂದಿರೋದಾ ರವಿ ಅಣ್ಣ?
ಸೊ ನೋಡಿ ಶ್ರುತಿ ಅದಕ್ಕೆ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ. ಫುಲ್ಲು ಗ್ಲಾಸ್ ಎತ್ತಿಲ್ಲ ಬ್ರೋ, ಗ್ಲಾಸ್ ಎತ್ಬಿಡಿ. ಅಲ್ಲ ಪೂರಿ ನೋಡಿ, ಅಲ್ಲಿ ಪೂರಿ ಗಮ್ಮತ್ ಅದ, ಹೋಗಿ ತಿನ್ಕೊಡ್ಮ ಪೂರಿ. ಇದ್ಯಾಕೆ ಮಜಾನ ಹಿಂಗ್ ಹೋಯ್ತು ಅವ್ರ ಹಿಂದಕ್ಕೆ. ಈ ಕಾರಲ್ಲಿ ಕೇಳಿದ್ನಲ್ಲ ಇವ್ರನ್ನೇ ನಾನು ಕೇಳಿದ್ದು, ನಾನು ರಾಬೆ ಕೊಟ್ರು ಇವ್ರು ಅನ್ಕೊಂಡಿದ್ದೆ. ಮೀಟಿಂಗ್ ಬಂದಿಲ್ಲ ನೀನು? ಇಲ್ಲ, ಸ್ವಲ್ಪ ಬೇರೆ ಕೆಲಸ ಇತ್ತು. ಯಾರೇ ಬಂದವ್ರೆ? ನಾವು ಜಸ್ಟ್ ಈಗ ಬಂದು ಹಿಂಗೆ ಸ್ಟೇ ಆಗಿವೆ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಏನಾಯ್ತು? ಮಿಸ್ ಆಗಿ ಇಬ್ರು ಒಂದೇ ಕಲರ್ ಹಾಕೊಂಡ್ ಬಂದಿವಿ ಬಟ್ಟೆನ ಅಂದೆ, ಬೇಕು ಅಂತ ಹಾಕಿರೋದಲ್ಲ ಅಂತ. ಸೀರಿಯಸ್ ಆಗಿ ನೋಡಿ ಗೈಸ್, ಇಬ್ರು ಮಾತಾಡ್ಕೊಂಡು ಹಾಕೋಬಿಟ್ಟು ಇಲ್ಲಿ ನೋಡಿ ಮನೇಲೆ ಗಂಡ ಹೆಂಡ್ತಿ ಇದಾರಲ್ವಾ. ನೋಡಪ್ಪ ಹಾಕೊಂಡಿದೀವಿ ಅಂದ್ರಿ ಏನ್ ತಪ್ಪು, ಚೆನ್ನಾಗಿ ಕಾಣಿಸ್ತೀರಪ್ಪ. ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ. ಹಾಕೊಂಡ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇದಾಗಿರೋದು, ಗೊತ್ತಾಗಿರೋದು. ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಅಷ್ಟೇ, ಇದಿರ್ತದೆ ಗಂಡ ಹೆಂಡತಿ ಅಂದ್ಮೇಲೆ ಟೆಲಿಪತಿ. ಈ ಕಾರಲ್ಲಿ 2 ಸಲ ಕಿತ್ತಾಡಿದ್ರಲ್ಲ, ಒಂದೊಂದ್ಸಾರಿ ತಲೆ ಮೇಲೆ ಕಲ್ಲು ಎತ್ತಾಕ್ಬಿಡ್ಬೇಕು ಅಂತ ಅಂತಾರೆ, ಒಂದೊಂದ್ಸಾರಿ ನಿಂತ್ಬಿಟ್ರು ಗತಿಯೇ ಇಲ್ಲ ಅಂತ ಅಂತಾರೆ. ಹಿಂಗೆ ಸೀನಿಯರ್ ಹೇಳ್ಬೇಕು. ಇರಿ ಅವ್ರ ಮಂಜಣ್ಣ ಕೇಳ್ತೀನಿ ಅದೇ ಪ್ರಶ್ನೆ. ಸುಮ್ಮನೆ ಏನ್ ಮ್ಯಾಚಿಂಗ್ ಹಾಕೊಂಡಿದ್ದೀನಿ ಅಂತ ಏನಂತ ಕೇಳ್ತೀನಿ. ಮಂಜಣ್ಣ ಬರೀಲಿ ಏನೋ ಸಮಾಚಾರ. ಅಲ್ಲ ಬನ್ನಿ ಪಕ್ಕಕ್ಕೆ. ಯಾರು? ಮಾಸ್ಕ್ ಹಾಕೋ ಬರ್ತಾಯಿಲ್ಲಪ್ಪ ಹಳ್ಳಿಲಿ. ಯಾರಪ್ಪ ಇದು ಮಾಸ್ಕ್ ಹಾಕೋ ಬರ್ತಾರ ನೋಡ್ರಿ ಇಲ್ಲಿ. ಹುಷಾರ್ಗೆ ತಪ್ಪಿದ್ದೀರಾ? ಎಲ್ಲ ಈಗ ಜಸ್ಟ್ ಬೆಂಗಳೂರಲ್ಲಿ ಒಳ್ಳೆ ಕೆಟ್ಟ ಗಾಳಿ ಕುಡಿದಿರ್ತೀಯ, ಒಳ್ಳೆ ಗಾಳಿ ಕುಡಿದ್ರೆ ಮಾಸ್ಕ್ ತಗೊಂಡು ಕಳ್ಳ ಇದ್ದಂಗ ಅಂತ ನಾನು. ಆಮೇಲೆ ನೋಡ್ರಿ ನೀನು ಸೊ ಗೈಸ್ ನೋಡಿ, ಕೆಂಪಣ್ಣವರ ಮನೆಯ ಮಿನಿ ಹೋಮ್ ಟೂರ್ ಮಾಡ್ತೀನಿ ನಾನೀಗ. ಮೇಲ್ಗಡೆ ಅವರೇ ಇಲ್ಲೊಂದು ರೂಮ್ ಐತೆ, ಇದು ದೇವ್ರ ಮನೆ. ನೋಡಿ ಏನೋ ಗೊತ್ತಿಲ್ಲ, ಅದೆಲ್ಲ ಗೊಂಬೆಗಳು ನೋಡಿ. ಇದೇನೇನೋ ಶಾಸ್ತ್ರಗಳೇನೇನೋ ಮಾಡಿ ಎಲ್ಲ ಇಟ್ಟಿದ್ದಾರೆ. ನೋಡಿ ನಮ್ಮ ಕೆಂಪಣ್ಣ ಅವರ ವೈಫ್. ಹಲೋ, ಹಾಯ್ ಮಾಡಿ ಇಲ್ಲಿಗೆ. ಚೆನ್ನಾಗಿದ್ದೀರಾ? ಚಿಕ್ಕಮ್ಮವ್ರು ಬಂದಿಲ್ಲ, ಅವ್ರು ಇನ್ನೊಂದು ಬೇರೆ ಫಂಕ್ಷನ್ಗೆ ಹೋಗೋರೆ. ಗೃಹ ಪ್ರವೇಶಕ್ಕೆ ಈ ಥರ ಎಲ್ಲ ಡೆಕೋರೇಷನ್ ಮಾಡೋ ಬಂದೈತೆ ಈಗ. ಸೂಪರ್ ಸೇಮ್ ಅದೇ ಗೃಹ ಪ್ರವೇಶ ಮಾಡ್ದಂಗೆ ಅಂತ. ನೀವೊಂದು ವಿಡಿಯೋ ಹೊಡೆಯಿದ್ರೆ ಸುಮ್ಮನೆ ಇರ್ತಾರೆ, ಚೆನ್ನಾಗಿದೆ. ಚೆನ್ನಾಗಿ ಎಲ್ಲಿಂದ ಬಂದ್ರಿ ಈಗ? ಹೌದಾ? ಕೆಂಪಣ್ಣವರೇ
ನಮಸ್ಕಾರ, ಚೆನ್ನಾಗಿದ್ದೀರಾ? ಕೈ ಒದ್ದೆ ಆಗೈತೆ. ಪರವಾಗಿಲ್ಲ ನಿಮ್ಮ ಮಿನಿ ಹೋಮ್ ಟೂರ್ ನಾನೇ ಮಾಡಿದ್ದೀನಿ ಇಲ್ಲಿ. ಹಾಂ, ಅಲ್ಲಿ ರವೀಣರು ಮಾಡ್ತಾರೆ. ಕೆಂಪಣ್ಣ ಬರೀ ವೈಫಿಗೆ ಮಾತ್ರ ಮೇಕಪ್ ಮಾಡಿಸಿದ್ರಿ, ನೀವು ಮೇಕಪ್ ಮಾಡ್ಕೊಂಡಿಲ್ಲ? ವಸಿ ಮಾಡ್ಕೋಬೇಕಾದ್ ನೀವೇ. ಮಾಡಿದ್ರು ಅದನ್ನೇ ಹೊರ್ಸ್ಕೊಬಿಟ್ಟಿನಿ. ತಗೊಂಡು ಕೊಟ್ರ ಅವ್ರೆ. ನಿಮಿಷ. ಯಾರ್ದೋ ವಾಯ್ಸ್ ಜೋರಾಗಿ ಕೇಳಿಸೈತೆ ಗೈಸ್, ಬನ್ನಿ ಯಾರ್ದೋ ನೋಡೋಣ. ಯಾರೋ ಫುಲ್ ವಾಯ್ಸ್ ಜೋರಾಗಿ ಮಾತಾಡ್ತಾವ್ರೆ. ಯಾರ್ರೀ ಅದು ಜೋರಾಗಿ ಮಾತಾಡ್ತಾ ಇರೋದು? ಹಾಂ, ಆಮೇಲೆ ಹಾಯ್ ಚೆನ್ನಾಗಿದ್ದೀರಾ? ಏನ್ರಿ ವಾಯ್ಸ್ ಜೋರಾಗಿ ಮಾತಾಡ್ತಾ ಇದ್ದೀರಾ? ಏನ್ರಿ? ಹೌದೇನು? ಗೈಸ್, ಇವ್ರು ಯಾರ್ಯಾರು ಸಬ್ಸ್ಕ್ರೈಬ್ ಇದ್ದೀರಾ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆಯ್ತು, ಮಾಡ್ಕೊಳ್ಳಿ. ದೇವತೆ, ಹೃದಯದ ದೇವತೆ. ನನ್ನ ತಂಗಿ ಬಂದಿದ್ದಾರೆ ನೋಡಿ, ಇವರು ನಿಜವಾದ ತಂಗಿ ನೋಡಿ. ಓಹೋ, ಯಾರು ಬಂದಾಗೆಲ್ಲ ಹೆಂಗೆ ಚೇಂಜ್ ಮಾಡ್ಬಿಡೋದು. ಶಿವಣ್ಣ, ಏನಣ್ಣ ಇಷ್ಟೊಂದು ಕಪ್ಪಿಬಿಡೋಣ? ಥ್ಯಾಂಕ್ ಯು ಅಕ್ಕ. ಅಯ್ಯೋ ಸಾರಿ. ಚೆನ್ನಾಗಿದ್ದೀರಾ? ಯಾವ್ದು ನೀವು? ಕೋಲಾರ. ಥ್ಯಾಂಕ್ ಯು ಸೋ ಮಚ್. ಕೇರ್ಪೇಟೆ ಅವರ ಹೀಗೆ ನೋಡ್ತೀರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೌದಾ? ಮಂಜಣ್ಣ ಅವ್ರು ಕೇರ್ಪೇಟೆ ಅವರಲ್ಲ, ಹೇಳಿದ್ರು ಅವ್ರಿಗೆ? ಹಾಂ, ಬರೋಣ ಒಂದ್ಸಲ ಕೇರ್ಪೇಟೆಗೆ ಬಂದಾಗ ಬರ್ತೀವಿ. ಹಾಂ, ಮಂಡ್ಯ ಅಭಿ ಆಮೇಲೆ ಅಭಿಜೆ ಕೇಸು ಅಲೋ ನವೀನ ಅಂತ ಮಾಡಿದಾರಲ್ಲ, ಲೋ ನವೀನ ಸಿನಿಮಾದಲ್ಲಿ ಮಾಡಿದಾರಲ್ಲ, ಕಾಮಿಡಿ ಕಿಲಾಡಿ ಎಲ್ಲ ಹೋಗಿ. ಸೊ ಅವ್ರು ಅಂದಿರ್ ತಗೊಂಡು ಮಾತ್ರ ನಾನಲ್ಲ, ಮೀಸೆ ಸಿದ್ದಪ್ಪ, ಇವ್ರ ಹೆಸರು ಮೀಸೆ ಸಿದ್ದಪ್ಪ ಅಂತ, ನಿಜವಾದ ಹೆಸರು ನಟಣ ಅಂತ. ನೀವು ನೋಡಿರ್ತೀರ, ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಮೈನೀಸ್ ಕಿರಾತಕದ ರಿಲೀಸ್ ಆಗಿ ನಮ್ಮ ಮಮ್ಮಿ ಗೊತ್ತಲ್ವಾ, ಅಮ್ಮನ ಪಾತ್ರದಲ್ಲೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದೇ ನನ್ನ ಮೊದಲನೇ ಬ್ಲಾಗು. ಯಾವ ಥರ ನೀವು ಸಪೋರ್ಟ್ ಮಾಡ್ತೀರ? ಒಟ್ಟಿನಲ್ಲಿ ಎಸ್.ಎಮ್. ಅವರನ್ನೆಲ್ಲ ಅವನಿಗಿಂತ ಏನು ಹೋಗೋಣ ನಮಗೆ. ಎಸ್.ಎಮ್. ಅವರು ಯಾರ್ಯಾರು, ಮಧುಗೌಡ, ಸ್ಯಾಮ್ ಸಮೀರು, ವರುಣ ಆರಾಧ್ಯ, ಇನ್ನೂ ಸುಮಾರು ಜನ ಅವ್ರೆ. ಬೇಡ ನೋಡೋಣ, ವರುಣ ಆರಾಧ್ಯ, ಸ್ಯಾಮ್ಸನ್ ನೀರು, ಎಸ್.ಎಮ್. ಮಧು, ಅವ್ರ ಲೆವೆಲ್ಗೆ ಹೋಗೋದು ಬೇಡ. ರವಿಗೌಡ ಲೆವೆಲ್ಗೆ ಬಂದರೆ ಸಾಕು. ನೋಡೋಣ ಮಂತ್ರಿಯೇ. ಆದರೂ ಈ ಕಾಲೇಜ್ ಹುಡುಗಿರು ಅವು ಬಿದ್ರೇನೆ ಸಾಯ್ತವಲ್ಲ. ನಾವಾದರೆ ಈ ನಮ್ಮ ಬ್ಲಾಗ್ಗಳಲ್ಲಿ 5 ಜನ ಸಹಾಯ ಮಾಡಿರ್ತೀವಿ. ಈಗ ನಿಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ. ಇದೇನೋ ಔಸ್ಕೊ ಬಂದಿದೆಯಲ್ಲ ತೆಗಿ ಔಸ್ಕೊ ಬಂದು. ಈಗ ನಾನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ ನಮ್ಮ ಬ್ಲಾಗ್ನಲ್ಲಿ. ಇವರು ನೋಡಿ, ಮೇಕಪ್ ಬಗ್ಗೆ ತಿಳಿಸ್ಕೊಟ್ಟೆ, ಕ್ಯಾಮ್ರಾದ ಬಗ್ಗೆ ತಿಳಿಸ್ಕೊಟ್ಟೆ, ನನ್ನ ಫ್ರೆಂಡ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ. ಬಟ್ ಅವ್ರವ್ರ ಮನೆಯಲ್ಲಿ ಅವರು ಸ್ನಾನ ಮಾಡಿದ್ದು, ತಲೆ ಬಾಚದ್ದು ಎಲ್ಲ ಹಾಕ್ತಾರೆ. ಅವ್ರು ನೋಡ್ತಾರೆ, ಇವ್ರು ನೋಡೋಕೆ ನೋಡ್ತಾರೆ. ನನ್ನ ಬ್ಲಾಗ್ ಡೈಲಿ ಒಂದೊಂದು ಬರ್ತೀವಿ.
ಸೊ ಗೈಸ್ ಟೆರೆಸ್ ಮೇಲೆ ಹಿಂಗೆ ನೋಡಿ, ಟೆರೆಸ್ ಮೇಲೆ 2 ರೂಮೇನ ಮಾಡೋರು ಹೆಂಗೋರು. ಇಲ್ಲೊಂದು ರೂಮು, ಇಲ್ಲೊಂದು ರೂಮು. ದಿಸ್ ಈಸ್ ದ ಟೆರೆಸ್ ವ್ಯೂ. ಇದ್ರ ಮೇಲೂ ಮಾಡೋರೆ, ಇದ್ರ ಮೇಲೆ ಒಂದು ಟೆರೆಸ್, ಹಿಂಗೆ ಹೋಗ್ಬೋದು. ಜನಗಳಿಗೆ ಈ ಕಡೆ ಬನ್ನಿ. ಯಾವೆಲ್ಲ ಹೇಳ್ಬೋದು ಗೈಸ್ ನೋಡಿ, ಇವರು ಮೂವಿನ ಕಷ್ಟಪಟ್ಟು ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡ್ಬೇಕು. ಮೂವಿ ಬಂದ್ಮೇಲೆ ಚಿನ್ನ ಎಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟು ಮೂವಿ ಮಾಡ್ತಿದ್ದಾರೆ. ಹಾಂ ಅಲ್ವಾ? ಹಾಂ ಮಾಡ್ತಾ ಇದ್ದಾರೆ. ಒಂದು ಸ್ಟೆಪ್ ಮೇಲೆ ಹೋಗೋಣ ಅಂತ, ಒಂದು ಸ್ಟೆಪ್ ಮೇಲೆ ಹೋಗೋಣ ಅಂತ ಎಲ್ಲ ಸಪೋರ್ಟ್ ಮಾಡಿ. ಬಂದ್ಮೇಲೆ ಇನ್ನೊಂದ್ಸಲ ಹೇಳಿ, ನಿಮ್ದು ಏನದು ಹಳ್ಳಿ ಇದ ಪೇಟೆಗೆ ಬಂದನಾ? ಹಳ್ಳಿ ಶಿವಪೇಟೆಗೆ ಬಂದ. ಅದು ಹಳ್ಳಿ ಇದ ಪೇಟೆಗೆ ಬಂದ ಅಂದಂಗೆ ಬರ್ತದೆ. ಗೈಸ್ ನೋಡಿ, ಕೆಂಪಣ್ಣನ ಮನೆ ಮುಂದ್ಗಡೆ ಟೆರೆಸ್ ಮೇಲೆ ಬಂದರೆ ಇಲ್ಲೆಲ್ಲ ಗದ್ದೆ ಕಾಣ್ತದೆ, ಈ ಕಡೆ ಎಲ್ಲ ಮನೆ ಕಾಣ್ತದೆ. ಹಾಂ ಪರವಾಗಿಲ್ಲ. ನಿಮ್ಮ ಹೆಸರು ಸುಮನಾ? ಹಾಂ, ಏನು ಸುಮಕ್ಕ ಸಮಾಚಾರ? ಹೆಂಗಿದ್ದೀರಿ? ತುಂಬ ದಿವಸ ಆದ್ಮೇಲೆ ಸಿಕ್ಕಿದ್ದೀರಿ. ಕೆಂಪಣ್ಣನ ಮನೆ ಕಟ್ಟೋರಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ರಿ. ನಮ್ದು ಹಂಗೆ ಬೇಸ ಸಾಕು, ಬೈಕೇನು ಬೇಡ. ಹೌದಾ? ನಿಮ್ಮ ಮನೆ ಗೃಹಪ್ರವೇಶಕ್ಕೆ ಯಾವ ಕರೆಯೋದು? ಅದೇ ಯಾವಾಗ ಕಟ್ತೀರಾ ಅಂತ ಇಂಡೈರೆಕ್ಟಾಗಿ ಕೇಳ್ತಾ ಇರೋದು. ಓ ಹಂಗೆ, ಆಯಿತು, ಒಳ್ಳೇದಾಗಲಿ. ಬೇಗ ಬೇಗ ಕಟ್ಟಿ, ಬೇಗ ಇದಕ್ಕೆ ಕರೀರಿ ಗುರುಪ್ರವೇಶಕ್ಕೆ. ರವಿ ಅಣ್ಣ, ನಿಮ್ಮ ಮನೆ ಗೃಹಪ್ರವೇಶ ಯಾವಾಗ? ಇನ್ನೂ ಸೈಟೇ ತಗೊಂಡಿಲ್ಲ. ಸೈಟೆಲ್ಲ ಇರ್ತದ ನಿಮ್ಮದು? ಹಾಂ, ಅದಕ್ಕೆ ನಿಮ್ಮ ಮನೆ ಗೃಹಪ್ರವೇಶ ಯಾವಾಗ? ನಿಮ್ಮನೆ ಗೃಹಪ್ರವೇಶ ಯಾವಾಗ? ಆಗೋಯ್ತಾ? ಗೃಹಪ್ರವೇಶ ಮಾಡಿಲ್ಲ, ಕಟ್ಟಿರೋ ಮನೆನೇ ತಗೊಳ್ತಾರೆ. ಪ್ಲಾನಿಂಗು ನಮ್ಗೆ ಗೊತ್ತು. ಇವರು ಬೆಂಗಳೂರಲ್ಲಿ ಸೈಟ್ ತಗೊಂಡಾರೆ, ಇನ್ನೂ ಸಾಲ ತೀರಿಲ್ಲ ಅದ್ರ ಮೇಲೆ. ಓ ಬಂದ್ರು ಪ್ರಿಯಾಂಕ್ ಅವ್ರು ಬಂದ್ರು. ಎಲ್ಲಿ ನಿಮ್ ಬ್ಲಾಗು? ಆಮೇಲೆ ಮಾಡ್ತೀರಾ? ಮಲ್ಕೊಬಿಟ್ಟವನಾ ಸುಪ್ರೀತಲ್ಲಿ? ಓ ಹಾಯ್ ಶ್ವೇತಾ ಅವ್ರೆ, ಹಾಯ್ ಹಾಯ್, ಹೇಗಿದ್ದೀರಿ? ಫೈನ್ ಫೈನ್. ನೀವು ಯಾವಾಗ ಬಂದ್ರಿ? ಈಗ ಬಂದ್ರಾ? ಯಾರ್ಯಾರು ಬಂದ್ರಿ? ಸಿಂಗಲ್ ಸಿಮ್ಮಿಣಿ. ಬಸ್ಸಲ್ಲಿ ಎಲ್ಲಾರು ಇದ್ರು, ಬಸ್ಸಲ್ಲಿ ಎಲ್ಲಾರು ಬಿಟ್ಬಿಟ್ಟು ಅವ್ರು ಒಬ್ಬರೇ ಬಂದವ್ರು. ಅಣ್ಣ ಏನಣ್ಣ ಸಮಾಚಾರ? ನೆನ್ನೆ ಬ್ಲಾಗ್ ಓಡಿಲ್ಲ. ನೆನ್ನೆ ಬ್ಲಾಗು ಸೀಮಂತದ್ದು ಇನ್ನೂ ಹಾಕಿಲ್ಲ. ಸೀಮಂತದ್ದು ಇವತ್ತು ಹಾಕ್ಬೇಕು. ಅದ್ರದ್ದು ಇನ್ನೂ ಓಡಿಲ್ಲ, ಅಮ್ಕೊಂಡು ತೋರ್ಸಿದ್ರು ಅಷ್ಟೇ. ಐ ಲೈಕ್ ಯುವರ್ ಪ್ಯಾಂಟ್. ಓ ಸ್ಟಾರ್ಟ್ ಮಾಡೋರು ಇವತ್ತಿಂದ ಅವರು. ಟೊಪ್ಪಿ ತೆಗೀರಿ, ಟೊಪ್ಪಿ ತೆಗೀರಿ. ಇದೇ ಕಲರಿಂಗು. ಸಿನಿಮಾದವರು ಯಾವ ಸಿನಿಮಾದಲ್ಲಿ ಶೂಟಿಂಗ್ ಅಲ್ಲಿ ಇದ್ದಾರೆ. ನಾಗರಬಾವಿ ಮಲ್ಕೊಬಿಟ್ಟವನ್. ಮಲ್ಕೊಬಿಟ್ಟವನ್. ಯಾರ ತರ ಕಾಣ್ತಾವ್ ನೀವು? ಅದಕ್ಕೆ ನಿಮ್ಗೆ? ನಂಗೆ ಪ್ರಿಯಾಂಕ ತರನೇ ಕಾಣ್ತಾನೆ. ಎಲ್ರು ಏನಂತಾರೆ? ನಿಮ್ ತರನ ಅವನ ತರ ಅಂತಾರ? ನಿನ್ನಂಗೆ ಮುಖ ಕಲರ್ ಅವನಂಗೆ ಗೊತ್ತಾನೇನೋ. ನನಗೆ ಫೇಸ್ ನಿಂತಾರೆ. ಏನೋ ಅಲ್ಲಿ ಅಣ್ಣ ಕೇಳಿ ಏನಾದ್ರು ಏನ್ ಕೇಳ್ಬೇಕು? ಅಂಬೆ ಹಸು ಹೆಂಗನ್ನತ್ತೆ? ಹಸು ಹೆಂಗನ್ನುತ್ತಪ್ಪ? ಹಸು ಹೆಂಗನ್ನುತ್ತೆ? ಏ ನಿಮ್ ಪಪ್ಪ ಹೆಂಗ್ ಅಳೋದು ಚಿನಿ? ಹೆಂಗ್ ಅಳೋದು ನಿಮ್ ಪಪ್ಪ? ಹೆಂಗ್ ಹೇಳೋದು? ತೋರ್ಸು ನಿಮ್ ಪಪ್ಪ ಹೆಂಗ್ ಅಳೋದು? ಹೆಂಗ್ ಹೇಳೋದು?
ವಾ, ಇನ್ನ ಆಕ್ಟಿವ್ ಇನ್ನೂ ಆಕ್ಟಿವ್ ಆಗಿಲ್ಲ. ನಂದು 10 ನಿಮಿಷ. ಗೈಸ್ ನೋಡಿ, ನಮ್ಮ ಸುಪ್ರೀತ್ ಅವರ ಮಗ ಕಲಾಕಾರ್, ಮಿನಿ ಕಲಾಕಾರ್ ಅವರು ಇವತ್ತು ಬಂದ್ಬಿಟ್ಟಿದ್ದಾರೆ ಒಳ್ಳೆ ಮೂಡಲ್ಲಿ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹಾಂ ಓಯ್ ನಿನ್ನ ಹೆಸರು ಹೇಳು. ನನ್ನ ಹೆಸರು PK, ನಿನ್ನ ಹೆಸರು? ಚಿನ್ನಿ ಹೇಳು ಚಿನ್ನಿ. ಉತ್ವಿಕ್ ಗೈಸ್, ನಾನು ಈ ಒಂದು ವಿಡಿಯೋ ಪಕ್ಕ ಸುಪ್ರೀತ್ ಮತ್ತೆ ಪ್ರಿಯಾಂಕ್ ಅವ್ರದ್ದು ಫೋಟೋ ಹಾಕಿರ್ತೀನಿ, ನೋಡಿ ಇವ್ನು ಯಾರ ಥರ ಅವನೇ ಕಾಮೆಂಟ್ ಮಾಡಿ. ನನಗೂ ಇವ್ರ ಥರನೇ ಅನ್ಸೋದು. ಸುಮಾರು ಜನ ಎಲ್ಲ ಅವ್ರ ಅಪ್ಪನ ತರ ಅಂತಾರೆ. ನನಗೂ ಇವ್ರ ಥರನೇ ಅನ್ಸೋದು. ಸೊ ನಿಮ್ಗೆ ಯಾರ ಥರ ಆಮೇಲೆ ಕನ್ಫ್ಯೂಸ್ ಮಾಡ್ಕೋತಾರೆ ಜಾಸ್ತಿ, ಹುಡುಗಿ ಅಂತ. ನೋಡ್ದವ್ರೆಲ್ಲ ಹುಡುಗಿ ಪಪ್ಪುನ, ಹೆಣ್ ಪಪ್ಪುನ ಅಂತ ಕೇಳ್ತಾರೆ. ಅಂಬಕು ಕದಮ್ಮ ಹೆಂಗಪ್ಪ ಅನ್ನೋದು? ಹೆಂಗಪ್ಪ ಅನ್ನೋದು ಯಾರಪ್ಪ ಇದು? ಅಂಬಾ ಅಂತ. ಇದ್ಯಾರು ಇಲ್ಲಿ ನೋಡು. ಯಾರದು? ಯಾವನೋ ಗೊತ್ತಿಲ್ಲ, ಎತ್ಕೊಂಡವನೆ. ಇಲ್ಲ, ಎಲ್ಲಾರ್ನು ಮಾಮ ಅಂತಾನೆ. ಅವಾಗಿಂದ ಹಂಗೆ ಆಡ್ತಾವ್ರ ನೋಡಿ. ಅಲ್ಲ, ನನ್ನ ಬಿಟ್ಬಿಟ್ಟು ನೀವು 4 ಜನ ಗೋವಾಗೆ ಹೋಗಿದ್ದೀರಲ್ಲ, ನಿಮ್ಗೊಂಚೂರಾದ್ರೂ ನಾಚಿಕೆ ಮನೆ ಮರಿದಿಲ್ವಾ? ಹೇಳ್ರಿ, ನನ್ನ ಬಿಟ್ಬಿಟ್ಟು ನೀವು 4 ಜನ ಗೋವಾಗೆ ಹೋಗಿದ್ದೀರಲ್ಲ, ನಿಮ್ಗೆ ಹೆಂಗ್ ಮನ್ಸು ಬಂತು? ನಾನು ಮಾತಾಡ್ಸಿಲ್ಲ, ಫೋನ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಲ್ಲ, ನೀವು ಗೋವಾಗೆ ಅದು ಹೆಂಗ್ ಹೋದ್ರಿ? ಮದ್ವೆ ಮಾಡ್ಕೊಳ್ಳೋವರೆಗೂ ನೀನ್ ಕರ್ಕೊಂಡು ಹೋಗಲ್ಲ. ಮದ್ವೆ ಮಾಡ್ಕೊ ಫಸ್ಟ್. ಮದ್ವೆ ಆಗಿದವ್ರೆ ಹೋಗ್ಬೇಕು ಜಾಸ್ತಿ. ಮತ್ತೆ ಮದ್ವೆ ಆದಷ್ಟು ಹೋಗ್ಬೇಕಲ್ಲಿ. ಮದ್ವೆ ಆಗಿದವ್ರು ಹೋಗ್ಬೇಕು ಅಂತ ಹೇಳ್ತಾ ಇರೋದು ನಾನು. ಫೋನ್ ಮಾಡ್ಬೇಡ, ಅಣ್ಣ ಸುಮ್ಮನಿರ. ಇವನ್ ಕಾಲ್ ಮಾಡಕ್ ಏನಂತೆ? ಸ್ವಂತ ತಂಗಿ ಅಂತ ನೀನು ನನ್ನನ್ನು ಹೊರಗೆ ಹಾಕ್ಬಿಟ್ಟಲ್ಲ ಅಣ್ಣ, ಇಲ್ಲಿ ಇಟ್ಕೊಂಡಿದ್ದಲ್ಲ ಅಣ್ಣ. ಸ್ವಂತ ತಂಗಿ ಇಲ್ಲ, ಬಾಡಿಗೆ ತಂಗಿ. ನೋಡಿ, ಇಲ್ಲಿ ಅಕ್ಕ ಅಥವಾ ಅಣ್ಣ ತಂಗಿಯ ಅನುಬಂಧ, ಇಲ್ಲಿ ಈ ಕಡೆ ನೋಡಿ, ಈ ಅಣ್ಣ ತಂಗಿ ಅನುಬಂಧ. ಇಲ್ಲಿ ಕಾಂಪಿಟೇಷನ್, ಇವ್ರಿಗೂ ಅವ್ರಿಗೂ ಕಾಂಪಿಟೇಷನ್, ಅಣ್ಣ ತಂಗಿಯರ ಈ ಬಂಧ ಅನ್ಕೊಂಡು. ಏನಾದ್ರೂ ನಮ್ಮ ಅಣ್ಣ ತಂಗಿ ಹಂಗ ಇರಕ್ಕಾಗಲ್ಲ ಅವ್ರಿಗೆ. ನಾವೇ ಫಸ್ಟ್ ಬೆಸ್ಟ್. ಕಿರಣ್ ಅಣ್ಣ, ಸುದೇತ್ಗೆ ನೋಡಿಲ್ಲ. ಅದು ನೋಡ್ದೆ, ಅದು ಅಬ್ಸರ್ವ್ ಮಾಡಿಲ್ಲ. ಏನ್ ಸ್ವಂತ ತಂಗಿ? ಅಲ್ಲ, ಅವ್ನು ಫೋನ್ ಮಾಡಿಲ್ಲ, ಏನು ಹೇಳ್ತೀನಿ, ಯಾಕೆ ಫೋನ್ ಮಾಡಿಲ್ಲ ಅಂತ ಹೇಳಿ. ಸ್ವಂತ ತಂಗಿ ಬಾಡಿಗೆ. ಓ, ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗದೆ, ಇಲ್ಲಿ ಅಣ್ಣಂಗೆ ಕಾಂಪಿಟೇಷನ್ ಜಾಸ್ತಿ ಆಗೋದಿಲ್ಲ. ಟಿಕ್ಟಾಕ್ ಅಂದ್ರೆ ಇಷ್ಟಪಡ್ತಿದ್ದೀನಲ್ವಾ, ಅದಕ್ಕೆ ಗ್ರೂಪ್ ಎಲ್ಲ ಆಯ್ತಾ ಗೊತ್ತಾ? ಸೀರಿಯಸ್. ಇವ್ರು ಯಾರು? ಹೈ, ಅಲ್ಲಿ ತೆಗಿತ ಒಂದು ಫೋಟೋ. ಚೆನ್ನಾಗಿ ಹೋಗ್ಬಿಡ್ತು ಇದು. ಇವಾಗ ನಮ್ಮ ಮನೆಗೆ ಬರ್ತೀಯ? ಅಕ್ಕಾರ ಆಟ ಆಡಿಸ್ತಾರೆ. ನಿಮ್ಮವ್ವ ನೋಡಕ್ ಬರ್ತೀನಿ ಅಂದ್ರೆ ಕರೆದೇ ಹೋದ್ಲು ನಿಮ್ಮವ್ವ. ಬಾಯ್ಬಿಟ್ಟು ಕೇಳಿದ್ರು. ಯಾಕೆ ಕರೆದಿಲ್ಲ? ಯಾವಾಗ್ಲೂ ಅವ್ರಿಗೆ ವೆಲ್ಕಮ್. ನಾನು ಬರ್ತೀನಿ ಅಂತ ನಮ್ಮ ಅಪ್ಪನ ಮನೇಲಿ ಇವನಿ ಕಣಕ, ನನ್ನ ಗಂಡ ಮನೆಗೆ ಬಂದ್ಮೇಲೆ ಫೋನ್ ಮಾಡ್ತೀನಿ ಅಂದ್ರೆ ಇವಳು ಕರೆದ್ಲ ಒಂದ್ ಮಾತ. ಅಲ್ಲ, ನಮಗೂ ಕರೆದ್ಬಿಟ್ಟು ಚಿಕನ್ ಊಟ ಹಾಕ್ತೀನಿ ಅಂದ್ರೆ ಎಲ್ಲಿ ಹಾಕ್ಲಿಲ್ಲ ಇನ್ನುವೇ ಚಿಕನ್ ಊಟ. ಬರ್ಲಿಲ್ಲ ನೀವು? ಇಲ್ಲ, ಪಾಪು ಬರ್ತಡೇಗೆ ಊರಲ್ಲಿ, ಹೌದು ಊರಲ್ಲಿ ಹೇಳಿದ್ದು. ಹೇಳಿದ ಊರಿಗೆ ಬರಕಾಗ. ನಾವ್ ಹೇಳಿದ್ ಮನೇಲಿ ಬೆಂಗಳೂರಲ್ಲಿ. ಅದು ಏನೋ ಇದು ನೋಡಿ, ಅಲ್ಲಿ ನೋಡಿ ಕಾಯ್ತಿದ್ದು, ಅಲ್ಲಿ ತೋರ್ಸಪ್ಪಲ್ಲಿ ನಾನು ಅಲ್ಲಿ ನೋಡಿ, ಅಲ್ಲೂ ಚೋಟ ಅಲ್ಲು ಕಷ್ಟರ ಸರಿಯಾಗಿ. ಅಲ್ಲಿ ನೋಡು, ಕಿಸಿ ತರದು.
ಅತ್ತೇನು ಅತ್ತೇನು ಅತ್ತೆ ಅತ್ತೇನು ಅಲ್ಲೇ ಅಮ್ಮ ಕರೀತು. ಅಲ್ಲಿ ಕರೀತಾ ಅಲ್ಲಿ ಕಾರಲ್ಲೆಲ್ಲ ನೋಡ ಅಮ್ಮ ಬಂದಾರೆ ಅಂತೆ. ಏನು ಯಾರು ಬಂದವರಿದ್ರೆ ಮುಖ ತೋರ್ಸ್ಕೊಂಡು ಹೋಗ್ತಾ ಇರೋದು ಅಕ್ಕ ಹೇಗಿದ್ದೀರಾ? ಫೋನ್ ಮಾಡಿಲ್ಲ ಅಂತ ಕೆಳಗಡೆ ಇರ್ಬೋದು ಹೋದ್ರೆ ಮತ್ತೇನ್ 4ನೇದಕ್ಕೆ ಪ್ಲಾನ್ ಮಾಡ್ತಿದ್ದೀರಂತ ಕಣೋ ನಮ್ಗೆ ಅದೇ ಕೆಲಸ ಮಾಡ್ತೀವಿ ಏನಾಗ ಅದೇ 4ನೇದಕ್ಕೆ ಪ್ಲಾನ್ ಮಾಡ್ತಿದ್ದೀರಿ ಮಾಡ್ತಾ ಇದ್ದೀವಿ. ಹನಿಮೂನಿಗೆ ಅಂತಾನೆ ಗೋವಾಗ ಹೋಗಿದ್ವಿ ಆಯ್ತಾ. ವೈರಲ್ ಮಾಡು. ಅದೇ ಇವತ್ತು ರಜಾ ಹೋಟೆಲ್ ಇಲ್ಲ ಇಲ್ಲ ಏನೋ ಕ್ವಾರ್ಟರ್ ಹೊಡಿತಿದ್ಯಂತೆ ಮೀಟ್ರ್ ಇಲ್ಲಪ್ಪ ಕೊಡ್ರೋಡಿ. ಏಯ್ ಹೆಂಗ್ಸಿರುತ್ತೋ ಏನೋ ಕೆಲಸ ನಿನ್ಗೆ? ನಿಂಗೇನ ಕೆಲಸ ಹೆಂಗ್ಸಿರುತ್ತವು? ಎಲ್ಲೆಲ್ಲಿ ಏನೇ ಚಾರ್ಜ್ ಹಾಕಿರೋ ಬರೀ ಆಚೆ ಬನ್ರಿ ಹೋಗವ್ರೆ ಇಬ್ರುವೆ. ಜೋಡಿ ಅವರು 4ನೇದಕ್ಕೆ ಟ್ರೈ ಮಾಡ್ತಾ ಇದಾರಂತೆ. ಅಣ್ಣ ನಾಚ್ಕಂತವ್ರೆ. ಒಳಗಡೆ ನೀನ್ ಹೇಳ್ತಿರೋದಕ್ಕೆ ನೀರೇ ಹೋಯ್ತಲ್ಲ. ಅವರು ಕ್ರಿಕೆಟ್ ಟೀಮ್ ಕಟ್ತಾರ ಹಂಗ ಹೇಳು. ಅಲ್ಲ ದಯವಿಟ್ಟು ನೀನ್ ಟ್ರೈ ಮಾಡ್ಬೇಡ ಮಾತ್ರ. ಏನ ನಾಟಿ ಅಕ್ಕ ಚಿಪ್ಪೋಲಿ ಅಕ್ಕ. ಬರೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಈ ದಿನ ಅಚ್ಚನಾಗ್ಬಿಟ್ಟು ತುಂಬಾ ಖುಷಿ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲೋಗಿದ್ರು ಗೋವಕ್ಕೆ ನೀನ್ ಬಿಟ್ಬಿಟ್ಟೋದ್ರ? ನನ್ನ ಬಿಟ್ಬಿಟ್ಟು ಹೋಗಾರೆ ಇವರು ಮತ್ತೆ ಮಜಾ ಶ್ರುತಿ ಅದಕ್ಕೆ ಜೋಡಿ ಗಾಡಿ ಜೋಡಿಗಳೇನೋ ಡುಯೆಟ್ ಆಡ್ತಾರೆ, ಅಲ್ಲಿ ಹೋಗಿ ಗೆಣಸ್ ಕೇಳ್ತೀಯ? ನಾನ್ ಬೇರೆ ಕಡೆ ಹೋಗ್ತೀನಿ ಕಣ. ನಡಿಯಲೇ ನಡಿ ಬನ್ನಿ 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 ಬಾ ಚಂದ ಬಾರ ನಡ್ರಿ ನಡ್ರಿ ನಡ್ರಿ. ನೀವೇ ಇವತ್ತಿನ ಹೀರೋ ಕಣಂತೆ. ಹೀರೋ ಹೀರೋ ಕೆಂಪಣ್ಣಂಗೆ ಹೀರೋ ಕೆಂಪಣ್ಣಂಗೆ. ಬಡಿ 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 ಅವ್ನಿಗೆ ಬಡಿ. ಇದು ಕೇಳೋದ್ ಮರ್ತ್ಬಿಟ್ಟೆ. ನಿಮ್ಮನೆ ಗ್ರೂಪ್ ಪ್ರವೇಶ ಯಾವಾಗ? ನಿಮ್ಮನೆ ಗ್ರೂಪ್ ಪ್ರವೇಶ ಯಾವಾಗಲೂ? ಯಾರ್ಯಾರು ಮನೆ ಕಟ್ತಾರ ನಮ್ಮವ್ರೆ. ಇತಿಹಾಸ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಈ ಜನಗಳೆಲ್ಲ ನೋಡ್ತಿದ್ರೆ ಇತಿಹಾಸನ ಸೃಷ್ಟಿನೇ ಮಾಡಿದ್ದಾರೆ. ಬನ್ನಿ ಬಂದಿರುವಂತ ಎಲ್ಲ ನಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಅಕ್ಕ ತಂಗಿಯರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವಾಗ ಮನೆ ಕಟ್ಟಿದ್ಯಾ, ಪಕ್ಷ ಯಾವಾಗ ಕಟ್ತೀಯ? ಪಕ್ಷ ಕಟ್ಟೋಣ ಈಗ ಬರುತ್ತಲ್ಲ ಅವಾಗ ಹಾಕಮ್ಮ ಹೋಗಿ. MP ಗೋ ಇಲ್ಲ MLA ಗೋ ಕೆಂಪಣ್ಣವ್ರೆ, ನಮ್ ಕಡೆಯಿಂದ ಒಂದು ಕ್ವಶನ್. ಎಲ್ಲಾ ಸುಮಾರು ಜನ ಎಲ್ಲ ಕಾಮೆಂಟ್ ಹಾಕೋದು, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಬಿಟ್ಟು ಕೆಂಪಣ್ಣ ಮನೆ ಕಟ್ಟೋಣ ಅಂತ, ಅದಕ್ಕೇನ್ ಹೇಳ್ತೀರಾ? ಅವ್ರ ವೈಯಕ್ತಿಕ ಏನಾರು ಅನ್ಕೋಬೋದಲ್ವಾ ಅವರು? ಹಾ. ನಾವ್ ಹೆಂಗಾರು ಅನ್ಕೋಬೋದಲ್ವಾ? ಅವ್ರು ಹೆಂಗ್ ಬೇಕಾರು ಅನ್ಕೋಬಹುದು. ಅಲ್ಲ ಏನಾದ್ರು ಅನ್ಕೊಳ್ಳಿ, ಕಷ್ಟಪಟ್ಟು ಒಂದ್ ಮನೆ ಕಟ್ಟೋದು ತುಂಬಾ ಕಷ್ಟ. ಮನೆ ಕಟ್ಟಿದಾರಲ್ಲ ಖುಷಿ ಪಡ್ಬೇಕು. ಹೌದೌದು. ಬ್ಯಾಂಕಲ್ಲಿ ತಕ ಬಂದಿಲ್ಲ. ಫ್ರೀಸ್ ಥ್ಯಾಂಕ್ ಯು. ಸರಿ ಬನ್ರಿ ಎಲ್ಲ ಊಟಕ್ಕೆ ಹೋಗೋಣ. ನಿಮ್ ಚಂದ್ರ ಬಿಟ್ಬಿಟ್ಟಿದೀನಿ. ಅಲ್ಲ ಇದೆಲ್ಲ ಐಕತ್ತಿತ್ತು. ಸೊ ನನ್ನ ಫೇವರೇಟ್ ಅಣ್ಣ ಇನ್ನೊಂದು ಹಾಕೋಣ ಇದನ್ನ ಡ್ರೈ ಜಾಮೂನ್. ನನ್ನ ಫೇವರೇಟ್ ಡ್ರೈ ಜಾಮೂನ್ ನೋಡಿ. ರವಿ ಮಂಡಿ ಅಣ್ಣ ಬೇರೆ ಯಾರ್ದೋ ಗಿಫ್ಟ್ ಎತ್ಕೊ ಹೋಯ್ತಾವ್ರೆ.
ಅದೇ ಅವತ್ತು ನೈಟ್ ಹೋಗಿರಿ ಅಕ್ಕ ಕೆಣಕದ ಯಾರಾದ್ರೂ ಮಾಡಿದ್ರೆ ಉಗಾ ಬಂಡಿ ನೋಡಿ ಅರಿತಾ ಇದೆ ಇದ್ರೊಳಗೆ ತುಂಬ